ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಈಗ ಮತ್ತೆ ಅದೇ ಫಿಗರ್ ನೋಡಿ, ಎ ಇದೆ, ಬಿ ಇದೆ, ಸಿ ಇದೆ, ಪಿ. ಎ ಪಿ ಇಸ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಬಿ ಸಿ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದ್ರೆ ಏನು? 90 ಡಿಗ್ರಿ ಅಂತಾನು ಪ್ರೂವ್ ಮಾಡ್ಬೇಕಿದೆ ಎರಡು, ಜೊತೆಗೆ ಬೈಸೆಕ್ಟರ್ ಅಂದ್ರೆ ಬಿ ಪಿ ಇಸ್ ಈಕ್ವಲ್ ಟು ಸಿ ಪಿ ಅಂತ ಪ್ರೂವ್ ಮಾಡ್ಬೇಕು. ಬಿ ಪಿ ಇಸ್ ಈಕ್ವಲ್ ಟು ಸಿ ಪಿ ಆಗೋಗಿದೆಲ್ಲ. ವಾ, ವೆರಿ ಗುಡ್. ಈಗ ಒಂದ್ ಸ್ವಲ್ಪ ಅರ್ಥ ಆಗ್ತಿದ್ಯಾ? ಅಂದ್ರೆ ಈಗ ನೋಡಿ, ಈಗ ನಾನೇನು ಹೇಳಲೇ ಇಲ್ಲ, ನಿಮ್ಗೆ ಗೊತ್ತಾಗ್ತಾ ಇದೆ, ಆಲ್ರೆಡಿ ಆಗೋಗಿದೆ. ಅಂದ್ರೆ ಏನ್ ಪ್ರೂವ್ ಮಾಡಿದೀವಿ? ಹಾ, ವೆರಿ ಗುಡ್. ಎ ಪಿ ಬೈಸೆಕ್ಟ್ಸ್ ಪಿ ಸಿ ಅಂತ ಆಲ್ರೆಡಿ ಪ್ರೂವ್ ಮಾಡ್ಬಿಟ್ಟಿದೀವ. ಬಿಕಾಸ್ ಪಿ, ಅಥವಾ ಒಂದ್ ಕೆಲಸ ಮಾಡೋಣ, ಹೇಳ್ಬಿಟ್ಟು ರೀಸನ್ ಹೇಳೋ ಬದಲು ಬಿ ಪಿ ಇಸ್ ಈಕ್ವಲ್ ಟು ಸಿ ಪಿ ಬಿಕಾಸ್ ವಿ ಹ್ಯಾವ್ ಪ್ರೂವ್ಡ್ ಇನ್ ಸೆಕೆಂಡ್ ಸಬ್ ಕ್ವಶನ್. ಕರೆಕ್ಟಾ? Therefore, AP bisects the side BC. So, ಬರೀ ನಾವು ಬೈಸೆಕ್ಟ್ ಅಂತ ಹೇಳಿದ್ವಿ ಅಷ್ಟೇ, ಪರ್ಪೆಂಡಿಕ್ಯುಲರ್ ಅಂತ ಇನ್ನೂ ಹೇಳಿಲ್ಲ ನಾವು. ಕರೆಕ್ಟಾ? ಸೊ ಈಗ ಪರ್ಪೆಂಡಿಕ್ಯುಲರ್ ಆಗಿ ಹೇಳಬೇಕು ಅಂದ್ರೆ ಈ ಎರಡು ಆಂಗಲ್ ಎಷ್ಟಿರಬೇಕು? 90 ಡಿಗ್ರಿ. Did we prove that APB is equal to angle APC? ಎಲ್ಲರೂ ಪ್ರೂವ್ ಮಾಡಿದೀವ? ಎಲ್ಲಿ ಮಾಡಿದೀವಿ? ಅದು ಸೆಕೆಂಡ್ ಅಲ್ಲೇ ಇದೆಯಾ? ಅದು ಸೆಕೆಂಡ್ ಲೆಕ್ಕದಲ್ಲೇ ಇದೆಯಾ ಈಕ್ವಲ್ ಅಂತ? ನಾವು ಈಕ್ವಲ್ ಅಂತ ಪ್ರೂವ್ ಮಾಡಿದೀವಿ, 90 ಡಿಗ್ರಿ ಅಂತ ಪ್ರೂವ್ ಮಾಡಿಲ್ಲ. ಅದೊಂದಕ್ಕೆ ಏನ್ ಮಾಡೋಣ, ಆರ್ ದೀಸ್ ಟು ಆಂಗಲ್ಸ್ ಲೀನಿಯರ್ ಪೇರ್ ಬಿಕಾಸ್ ದೇ ಆರ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಲೈನ್. ಯಾವ ಚಾಪ್ಟರ್ ಓದಿದ್ರೆ ಲೀನಿಯರ್ ಪೇರ್? ಲೈನ್ಸ್ ಅಂಡ್ ಆಂಗಲ್ಸ್ ಅಲ್ಲಿ. ಸೊ ವಿ ನೋ ದಟ್ angle APB plus angle APC is equal to 180 degree because of linear pair. Correct alva? Because of linear pair. But are these two angles equal? Yes. So what I can write instead of APC, can I write again APB? So angle APB plus angle APB ಏನಾಗುತ್ತೆ? 180 degree. So angle APB plus angle APB, 2 angle APB na. Therefore, what is angle APB? Is it 90 degree? ಯಾಕೆ? ಇದೊಂಥರ x plus x, 2x. 2x is equal to 180 degree ಆದ್ರೆ x ಏನಾಗುತ್ತೆ? 1x 90 degree ಆಗುತ್ತೆ. ವೆರಿ ಗುಡ್. ಸೊ ಈಗ ಏನಾಯ್ತು? ಈ ಆಂಗಲ್ 90 ಡಿಗ್ರಿ ಅಂತ ಪ್ರೂವ್ ಆಯ್ತು. Therefore, ಈ ಆಂಗಲ್ ಏನು? ಅದು 90 ಡಿಗ್ರಿ. So if these two are 90 degree, if you have proved that it is bisecting, so ಈ ಲೈನ್ ಎರಡು ಕೆಲಸ ಮಾಡ್ತಾ ಇದೆ. ಏನೇನ್ ಕೆಲಸ ಮಾಡ್ತಿದೆ? ಈಕ್ವಲ್ ಆಗು ಡಿವೈಡ್ ಮಾಡ್ತಿದೆ, ಪರ್ಪೆಂಡಿಕ್ಯುಲರ್ ಆಗು ಇದೆ, ಸೈಡ್ ನು ಬೈಸೆಕ್ಟ್ ಮಾಡ್ತಿದೆ. ಅಂದ್ರೆ ಇಸ್ ಇಟ್ ಅ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್? ಎರಡು ವರ್ಡ್ ಆಡ್ ಮಾಡಬಹುದಾ? ಪರ್ಪೆಂಡಿಕ್ಯುಲರ್ ಇದೆ, ಇಲ್ಲಿ ಬೈಸೆಕ್ಟರ್ ಇದೆ. ಹ್ಯಾನ್ಸ್ AP is a perpendicular bisector of BC. ಫೋರ್ತ್ ಸಬ್ ರಿಸಲ್ಟ್ ಅವೇನ ಕೊಟ್ಟಿದ್ದು ಪ್ರೂವ್ ಮಾಡಿ ಅಂತ. ಇಷ್ಟೆಲ್ಲ ನೀವು ಕಷ್ಟಪಟ್ಟಿದ್ದಕ್ಕೆ ಈಸಿಯಾಗಿ ಹೇಳ್ಬೋದಾ AP is the height of the triangle ಅಂತ? ಯಾಕೆ? Is it making an angle 90 degree with the base? Yes or no? ಸೊ ಈಗ ಇದೇ ಕ್ವಶನ್ ನಾನು ಬೇರೆ ತರ ಕೇಳಬಹುದು. ಪ್ರೂವ್ ದಟ್ AP is the height of the triangle ಅಂತಾನು ಕೇಳಬಹುದಲ್ವಾ? ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡ್ಬೇಕು, ಬೈಸೆಕ್ಟರ್ ಅಂತ ಏನು ಅವಶ್ಯಕತೆ ಇಲ್ಲ. ಅಂದ್ರೆ ಇದು ಬೇಕಾಗಿಲ್ಲ, ಇದು ಪ್ರೂವ್ ಆಗ್ಲೇಬೇಕು. ಬಿಕಾಸ್ ವಿ ನೋ ದಟ್ ಹೈಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಬೇಸ್. ಆಕ್ಚುಲಿ ಈ AP ನ ಮೀಡಿಯನ್ ಅಂತಾನು ಕರೀತಾರೆ. ಮೀಡಿಯನ್ ಆಫ್ ಅ ಟ್ರಯಾಂಗಲ್ ಅಂದ್ರೆ ಗೊತ್ತಾ? ನೋಡ್ಕೊಂಡ್ ಬನ್ನಿ, ನೋಡೋಣ ನೀವೇ. ಹೈಟ್ ಆಫ್ ದ ಟ್ರಯಾಂಗಲ್ ಗೊತ್ತು ತಾನೆ? ಮೀಡಿಯನ್ ಆಫ್ ಅ ಟ್ರಯಾಂಗಲ್ ಅಂದ್ರೆ ಏನು ಅಂತ ನೀವೇ ನೋಡ್ಕೊಂಡು ಆಕ್ಚುಲಿ ನೋಡ್ಕೊಂಡ್ ಬರಕ್ ಆಗಲ್ಲ, ಈಗ ನಾನೇ ಹೇಳ್ಕೊಡ್ಬೇಕು. ಒಂದು ಪ್ರಾಬ್ಲಮ್ ಇದೆ ಮೀಡಿಯನ್ ಬಗ್ಗೆ, ಇಲ್ಲೇ ಹೇಳ್ಬಿಡ್ತೀನಿ ನೋಡಿ, ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೀಡಿಯನ್ ಅಂದ್ರೆ ಏನು ಅಂತ ಬೇಕಾದ್ರೆ ಆ ಹೋಮ್ವರ್ಕ್ ನೀವು ಮಾಡ್ಕೊಳ್ಳಿ. ಆಗ ಹೇಳ ಮೀಡಿಯನ್ ಅಂದ್ರೆ ಏನು ಅಂತ. ಹೈಟ್ ಅಂದ್ರೆ ಗೊತ್ತು ತಾನೆ? ಹೌ ಮೆನಿ ಹೈಟ್ ಯು ಕ್ಯಾನ್ ಡ್ರಾ ಫಾರ್ ಅ ಟ್ರಯಾಂಗಲ್?
Totally 3 na. You consider a triangle ABC. A ಇಂದ one perpendicular draw ಮಾಡಿದ್ರೆ is it height? So B ಇಂದನೂ ಡ್ರಾ ಮಾಡಬಹುದು, C ಇಂದನೂ ಡ್ರಾ ಮಾಡಬಹುದು. So totally 3 heights ಡ್ರಾ ಮಾಡಬಹುದಾ? So height ಅಂದ್ರೆ ಏನು? It is always perpendicular to the base. It is always perpendicular to the base. ಅದನ್ನ ನಾವು height of a triangle ಅಂತ ಕರಿತೀವಿ. Next, median of a triangle ಅಂದ್ರೆ median of a triangle ಅಂತ ಕೊಟ್ರೆ ನಾವಿಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟೂಡೆಂಟ್ಸ್, we use the midpoint. BC midpoint ಏನು? ಯಾವ್ದೋ ಒಂದು ಯೂನಿಕ್ ಪಾಯಿಂಟ್ ಇರತ್ತಾ ಇಲ್ಲಿ? ಮಿಡ್ ಪಾಯಿಂಟ್ ಅಂತಿದ್ದಂಗೆ BP is equal to PC. ಸೊ ಈ ಲೈನ್ ಇದೆಯಲ್ಲ, ಇದನ್ನ ಏನಂತ ಕರಿತೀವಿ? AP bisects BC. You understood the problem? ಈಗ ಹೈಟ್ ಅಲ್ಲ, 90 ಡಿಗ್ರಿ ಗೊತ್ತಿಲ್ವಲ್ಲ, ಅರ್ಥ ಆಯ್ತಾ? 90 ಡಿಗ್ರಿ ಇದ್ರೆ ಮಾತ್ರ ಅದನ್ನ ಹೈಟ್. ಅದೇ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕನ್ಫ್ಯೂಸ್ ಆಗ್ಬಿಡಿ, ಇದು ಆಗಿತ್ತು ಅದು ಆಗಿತ್ತು, ಅದಕ್ಕೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಕರೆದ್ರು. ಈಗ ಒಂದು ಪ್ರೂವ್ ಮಾಡೋಣ ಬೇಕಾದ್ರೆ ಒಂದು ಪ್ರಾಬ್ಲಮ್ಗೆ. ಈಗ ನೋಡಿ, ಈಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. I have taken a triangle in this way. See, one andajal ಹೇಳಿ ಸ್ಟೂಡೆಂಟ್ಸ್, ಎಕ್ಸಾಕ್ಟ್ ಮೆಜರ್ಮೆಂಟ್ ಬೇಡ. If I draw a line perpendicular to BC, ಈ ಲೈನ್ ಏನಂತ ಕರಿತೀವಿ? If a line is perpendicular to the base, a line ಏನಂತ ಕರಿತೀವಿ? AP is perpendicular to BC ಆದ್ರೆ, do you call this AP as the height? Height of the triangle. ಈಗ P ಇಂದ P ಹತ್ರ ಇದೆಯಾ, P ಇಂದ C ಹತ್ರ ಇದೆಯಾ? P ಅಂದ್ರೆ ನೋಡಿದ್ರೆ ಇಟ್ಸ್ ನಾಟ್ ಎಕ್ಸಾಕ್ಟ್ ಮೆಜರ್ಮೆಂಟ್. ಸೊ ಡೆಫಿನೆಟ್ಲಿ ಆರ್ ದೀಸ್ ಟು ನಾಟ್ ಈಕ್ವಲ್? Therefore can you call P as a midpoint? No, P is not a midpoint. Okay, ಅಂದಾಜ್ midpoint ಇಲ್ಲೆಲ್ಲೋ ಬರ್ಬೋದಾ? D. ಸೊ ಈಗ ನಾನು A ಇಂದ ಜಾಯಿನ್ ಮಾಡ್ತೀನಿ D ಗೆ. So can I write the word AD bisects BC? ಈಗ AD ಏನಂತ ಕರಿತೀವಿ ಹಂಗಂದ್ರೆ ನಾವು? ಮೀಡಿಯನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಮೀಡಿಯನ್, ಮಿಡ್ ಪಾಯಿಂಟ್, ಮೀಡಿಯನ್. ಸೊ ಇಸ್ ಮೀಡಿಯನ್ ಈಕ್ವಲ್ ಟು ಹೈಟ್? ನೋ. ಒಂದೊಂದು ಕೇಸಲ್ಲಿ ಈಕ್ವಲ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತಗೊಳ್ಳಿ, ಅಲ್ಲೂ ಈಕ್ವಲ್ ಆಗೋಗುತ್ತೆ. ಸೊ ಮೀಡಿಯನ್ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಸೊ ಮೀಡಿಯನ್ ಆಫ್ ಅ ಟ್ರಯಾಂಗಲ್ ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ದಿಸ್ ಇಸ್ ಒನ್ ಎಕ್ಸಾಂಪಲ್ ಐ ರೋಟ್. ಓಕೆ, ಈಗ ಎಕ್ಸಾಂಪಲ್ ನಂಬರ್ 2. ಜಸ್ಟ್ see here. ಸಪೋಸ್ ಹಿಂಗಿದೆ, A B C. ನಂಗೆ C ಇಂದ A B ಗೆ ಮಿಡ್ ಪಾಯಿಂಟ್ ಹುಡುಕ್ಬೇಕು, ಡ್ರಾ ಮಾಡಬೇಕು. ಅಂದ್ರೆ ಐ ಹ್ಯಾವ್ ಟು ಡ್ರಾ ಫ್ರಮ್ C. ಸೊ ಇಲ್ಲೆಲ್ಲೋ ಒಂದು P ತಗೋತೀನಿ, ಕರೆಕ್ಟಾ? ಸೊ ವಾಟ್ ಇಸ್ CP? ಬಿಕಾಸ್ ಇಟ್ ಇಸ್, ನಾನು 90 ಡಿಗ್ರಿ ಅಂತ ಹೇಳ್ತಿಲ್ವಲ್ಲ, ಬಿಕಾಸ್ CP bisects AB, CP ಏನಂತ ಕರೀಬಹುದು? ಮೀಡಿಯನ್. Suppose if it is 90 degree and also it is bisecting, perpendicular bisector ನ ಮೀಡಿಯನ್ ಅಂತೀವಿ, ಹೈಟ್ ಅಂತೀವಿ. ಅಂದ್ರೆ ಫಸ್ಟ್ ಕ್ವಶನ್ ಅಲ್ಲಿ ಕೇಳಿರೋದು ಅದೇ ಕಾನ್ಸೆಪ್ಟ್ ತಾನೆ. 90 ಡಿಗ್ರಿ ಇದ್ದಾಗ ಮಾತ್ರ ನೀವು ಕ್ಲೈಮ್ ಮಾಡಬಹುದು ಹೈಟ್ ಅಂತ. ಆಪೋಸಿಟ್ ಸೈಡ್ ಏನಾರೋ ಬೈಸೆಕ್ಟ್ ಆದ್ರೆ ಮೀಡಿಯನ್ ಅಂತ ಕರಿತೀವಿ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗ್ಬೋದಾ? ವಾಟ್ ಇಸ್ ಕ್ವಶನ್ ನಂಬರ್ 2? AD is an altitude of an isosceles A B C. ಅಂದ್ರೆ what is the meaning of altitude?
ಹೈಟ್ ಅಂದ್ರೆ ಈಗ ಗ್ಯಾರಂಟಿ ಏನ್ ಕೊಟ್ಟಿದಾರ 90 ಡಿಗ್ರಿ ಅಂತ ಕೊಟ್ಟಿದಾರ ವರ್ಡ್ ಅಲ್ಲೇ ಮುಗಿಸ್ಬಿಟ್ರು ಪ್ರಾಬ್ಲಮ್ ನ. AD is the altitude of the isosceles triangle ABD. ABC ಹಂಗಾದ್ರೆ ಯಾರು ಈಕ್ವಲ್ ಸೈಡ್ಸ್ AB is equal to AC ನ ಕೊಟ್ಟಿದಾರ ಕೊಟ್ಟಿದಾರ AD is bisector of BC. ಆಕ್ಚುಲಿ ಪ್ರಾಬ್ಲಮ್ ಮಾಡ್ಬಿಟ್ಟಿದೀವಿ ನಾವು ಆಲ್ರೆಡಿ. ಹೆಂಗ್ ಮಾಡಿದೀವಿ ಒಂದು ನಿಮಿಷ ನೋಡಿ. ನಾವು ಯು ಹ್ಯಾವ್ ಟು ಪ್ರೂವ್ ದಟ್ BD is equal to CD. ನಾನು ಯೆಲ್ಲೋ ಕಲರ್ ಅಲ್ಲಿ ಮಾರ್ಕ್ ಮಾಡ್ತೀನಿ. ಇದೆರಡು ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು ತಾನೆ. ಅಂದ್ರೆ ಏನು, ಇದು ಹೈಟು ಹೌದು ಮೀಡಿಯನ್ ಹೌದು, ಬಟ್ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ನೋಡಿ ಸ್ಟೂಡೆಂಟ್ಸ್, ಯು ಕಂಪೇರ್ ದೋಸ್ ಟು ಟ್ರಯಾಂಗಲ್ಸ್. ಇನ್ ಟ್ರಯಾಂಗಲ್ ವೈಟು ಎಲ್ಲೋ ವರ್ಕ್ ಮಾಡಿ ಏನಾಗತ್ತೆ, ABD ನ ಅಂಡ್ ಟ್ರಯಾಂಗಲ್ ACD ಕಂಪೇರ್ ಮಾಡೋಣ. Is it given that AB is equal to AC? given na? ಒಂದು ನಿಮಿಷ, ಅಲ್ಲಿ ಕಾಮನ್ ಹಾಕಿದ್ರೆ ವೇಸ್ಟ್. ಯಾಕೆ, ನನಗೆ ಈ ಎರಡು ಆಂಗಲ್ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಎಷ್ಟರ್ನ ಸೊ ವೇಸ್ಟ್. ಅಫ್ಕೋರ್ಸ್ ನೀವು ಹೇಳಿದ್ ಕರೆಕ್ಟ್. AB is equal to AC given. Do we know the information that angle ADB is equal to angle ADC? Both are equal to 90 degree. ಯಾಕೆ, ಅವರು AD is the altitude ಅಂತ ಕೊಟ್ಟಿರ್ತಾನೆ. ಓಕೆ, ನಾವು ಈಗ ನಿಮ್ ತರಾನೇ ಬರ್ತೀನಿ. ಇಸ್ AD equal to AD ಕಾಮನ್? ಈಗ ಯೋಚನೆ ಮಾಡೋಣ. ಕರೆಕ್ಟ್ ಆಗಿ ನೀವು ಹೇಳಿದ್ದು ಕಾಮನ್. ರೈಟ್ ಆಂಗಲ್ ಇದೆ, ಹೈಪೋಟೇನಿಯಸ್ ಇದೆಯಾ? ಇದು ಹೈಪೋಟೇನಿಯಸ್ ತಾನೆ. ಈ ಟ್ರಯಾಂಗಲ್ ಗೆ ಸಿ ಓವರ್ ಆಲ್ ಟ್ರಯಾಂಗಲ್ ಅದು ಹೈಪೋಟೇನಿಯಸ್ ಅಲ್ಲ, ಬಟ್ ಈ ಟ್ರಯಾಂಗಲ್ ಗೆ ಇಸ್ ಇಟ್ ದ ಹೈಪೋಟೇನಿಯಸ್? ಈ ಟ್ರಯಾಂಗಲ್ ಗೆ ಇಸ್ ಇಟ್ ಅ hypotenuse? So you are comparing a right angle, hypotenuse and another side. Therefore those two triangles are what? Congruent. So triangle ABD is congruent to triangle ACD because of RHS. ಬಟ್ ಇದರಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಸರ್, ನಾನು ಯಾವ್ದು ಯಾವ್ದು ಕಂಪೇರ್ ಮಾಡಿದೀನಿ ಅನ್ನೋದಾದ್ರೆ ಇಲ್ಲಿ ಬರ್ಕೊಳ್ಳಿ. ಇದು RH, ಇದು S. ಇದು ನಮ್ಮ ರೆಫರೆನ್ಸ್ ಬರ್ತಿರೋದು ನಾನು. ಸೊ ನೌ ಟೆಲ್ ಮಿ, ಎಷ್ಟು ಪಾರ್ಟ್ಸ್ ಈಕ್ವಲ್ ಆಯ್ತು ಇದೆರಡು ಟ್ರಯಾಂಗಲ್ ಅಲ್ಲಿ? 3 ಪಾರ್ಟ್ಸ್ ಈಕ್ವಲ್ ಆಯ್ತು. ಉಳ್ಕೊಂಡಿರೋದು ಯಾರ್ಯಾರು? ಇನ್ನೂ ಒಂದ್ ಸೈಡ್ ಇದೆಯಾ, ಇನ್ನೂ ಎರಡು ಆಂಗಲ್ಸ್ ಇದೆಯಾ? ಅವರು ಈಕ್ವಲ್ ಆಗ್ಲೇಬೇಕಾ ಬಿಕಾಸ್ ಆಫ್ ದಿಸ್ ಲೈನ್. ಬಟ್ ನಮಗೆ ಬೇಕಾಗಿರೋದೇನು, BD ಗೆ ಯಾರು ಈಕ್ವಲ್? BD ಗೆ ಯಾರು ಈಕ್ವಲ್? CD. BD ಗೆ CD ಈಕ್ವಲ್? ಇಟ್ಸ್ ಬಿಕಾಸ್ ಆಫ್ CP CT. ಅವ್ರು ಏನ್ ಕೇಳಿದಾರೆ ಪ್ರೂವ್ ಮಾಡಕ್ಕೆ? AD ಪ್ರೂವ್ ಮಾಡಕ್ಕೆ ಏನ್ ಕೊಟ್ಟಿದ್ದಾರೆ? ಪ್ರೂವ್ ಮಾಡಿದ್ರಲ್ಲ, ಕಟ್ ಆಗ್ತಿದೆ. ಹೆಂಗ್ ಕಟ್ ಆಗ್ತಿದೆ? ಅರ್ಧ ಕಟ್ಟಿಂಗ್ ಇನ್ ಈಕ್ವಲ್ ಪ್ರೂವ್ ಮಾಡಿದ್ದೀರಾ. ಇದು ಹೈಟ್ AD? ಇಸ್ ಇಟ್ ಅ ಮೀಡಿಯನ್? ಇಟ್ಸ್ ಬೋತ್. ಮೀಡಿಯನ್ ಹೌದು, ಹೈಟ್ ಹೌದು. ಲೀನಿಯರ್ ಪೇರಿ ಅವರೇ 90 ಡಿಗ್ರಿ ಅಂತ ಕೊಟ್ಬಿಟ್ಟಿದಾರಲ್ಲ. ನಾನು ಆಂಗಲ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ನಮ್ಗೆ. We are not at all interested in angle. We are interested in only bisecting the side. Which side? BC in bisect ಮಾಡಬೇಕು. ಈಗ ನಿಮ್ ಕಣ್ಣ ಮುಂದೆ BC ಅನ್ನೋ ಲೈನ್ ಕಾಣ್ತಿದೆ, ಅದನ್ನ ಬೈಸೆಕ್ಟ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 3 ನ ಹೋಮ್ವರ್ಕ್ ತರ ತಗೊಳ್ಳಿ. ದಟ್ ಈಸ್ ಅ ಪ್ರಾಬ್ಲಮ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ಮೀಡಿಯನ್. ಡೈರೆಕ್ಟ್ ಆಗಿ ಕೊಟ್ಟಿದಾರ ನೋಡಿ ಇಂಗ್ಲಿಷ್ ಅಲ್ಲಿ ಮೀಡಿಯನ್ ಬಗ್ಗೆ. ಸ್ವಲ್ಪ ಎರಡು ಟ್ರಯಾಂಗಲ್ ಇದೆ, ಯೋಚನೆ ಮಾಡಿ. ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫಿಗರ್ನ, ಮನೆಗೆ ಹೋಗಿ ಟ್ರೈ ಮಾಡಿ. ಬಟ್ ಕ್ವಶನ್ ನಂಬರ್ 3 ಓದಿ. AM ಹೈಟ್ ಅಂತ ಕೊಟ್ಟಿಲ್ಲ. AM ನ ಹೈಟ್ ಅಂತ ಕೊಟ್ಟಿಲ್ಲ.
ಆಯ್ತಾ ಸ್ಟೂಡೆಂಟ್ಸ್? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಐ ವಿಲ್ ಎಕ್ಸ್ಪ್ಲೈನ್ ಯು. ಕ್ವಶನ್ ನಂಬರ್ 3 ಇಂಟ್ ಗೋಸ್ಕರ. AD bisects ಅದು ಬರೀಬಹುದಲ್ರೋ, BAD is equal to CAD ತಾನೆ, ಅದು CPCT. ಈ ಎರಡು ಆಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು, ಕರೆಕ್ಟಾ? See, once you prove that these two triangles are congruent, ಈ angle congruent. Sorry, same. ಬರೆದು ಬಿಡಿ CPCT.